ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇತ್ತೀಚಿನ ದಿವಸಗಳಲ್ಲಿ ಜ್ಯೋತಿಷ್ಯ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಈ ಜ್ಯೋತಿಷ್ಯವನ್ನು ಬೇಡ ಬೇಡ ಅಂತಲೇ ಹೇಳಿದರು. ಬೆಳಗ್ಗೆ ಎದ್ಕೊಂಡು ಜ್ಯೋತಿಷ್ಯ ನೋಡೋದು, ಅವರವರ ರಾಶಿ ಫಲಗಳನ್ನು ನೋಡೋದನ್ನು ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಸಿಂಹಪಾಲನ್ನು ತಗೊಳ್ತಿರೋದು ಅಂತ ಹೇಳಿದ್ರೆ ಕುಂಭರಾಶಿ. ಒಂದು ಶನಿ ಸಂಚಾರ ಆದರೂ ಕುಂಭರಾಶಿ, ಗುರು ಸಂಚಾರ ಆದರೂ ಕುಂಭರಾಶಿ, ಶುಕ್ರ ಸಂಚಾರ ಆದರೂ ಕುಂಭರಾಶಿ. ಒಟ್ಟಿನಲ್ಲಿ 9 ಗ್ರಹಗಳ ಚಲನೆ ಆಯಿತು ಅಂದ ತಕ್ಷಣ ಮೊದಲನೇ ವಿಡಿಯೋ ಬರೋದೇ ಕುಂಭರಾಶಿಯ ಮೇಲೆ. ಯಾಕೆ ಈ ಕುಂಭರಾಶಿಯ ಬಗ್ಗೆ ಅಷ್ಟು ಕುತೂಹಲ? ಕುಂಭರಾಶಿ ಅಂದ್ರೆ ಏನು? ಕುಂಭರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಹೇಗಿರುತ್ತೆ? 12 ರಾಶಿಗಳಲ್ಲಿ 11ನೆಯ ರಾಶಿಯಾಗಿ ಕುಂಭರಾಶಿ ಅಥವಾ ಅಕ್ವೇರಿಯಸ್ ಅನ್ನೋದು ಗುರುತಿಸ್ಕೊಂಡಿದೆ. ಕುಂಭರಾಶಿ ಅಂತೇಳಿ ಹೇಳಿದ್ರೆ ಅದು ಜಲಧಾರಕದ ಚಿಹ್ನೆಯನ್ನ ಹೊಂದಿರತಕ್ಕಂಥದ್ದು. ಜಲಧಾರಕ ಅಂದ್ರೆ ಒಂದು ಮಡಕೆಯ ರೂಪ ಅಥವಾ ಕುಂಭದ ರೂಪವನ್ನ ಹೊಂದಿರತಕ್ಕಂತಹ ನಕ್ಷತ್ರ ಪುಂಜ ಅದು ಆಗಿರುತ್ತೆ. ಅದರ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಅದು ಶನಿಯ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ರಾಶಿಯಾಗಿದೆ. ಇದು ಕುಂಭ ಅಂದ್ರೆ ಜಲವನ್ನು ತುಂಬಿಸಿರ್ತಕ್ಕಂತಹ ಜಲಾಧಾರ ಪಾತ್ರೆಯ ರೂಪದಲ್ಲಿ ಇದ್ದರೂ ಸಹ ಇದು ಜಲತತ್ವದ ರಾಶಿ ಅಲ್ಲ, ಇದು ವಾಯುತತ್ವದ ರಾಶಿಯಾಗಿದೆ. ಇದರ ದೇವತೆಗಳು ಶಿವ, ಗಣೇಶ ಹಾಗೂ ಶನಿ ಮಹಾದೇವ. ಶನಿಯ ಆಳ್ವಿಕೆ ಇರ್ತಕ್ಕಂಥ ರಾಶಿ ಇದು. ಹಾಗಾದ್ರೆ ಯಾಕೆ ಇಷ್ಟೊಂದು ಕುಂಭರಾಶಿಯ ವಿಷಯಗಳು ಚರ್ಚಿತವಾಗ್ತಾ ಇರ್ತವೆ? ಯಾವ ವಾಹಿನಿಯಲ್ಲೇ ನೋಡ್ಲಿ, ಯಾವ ಮಾಧ್ಯಮದಲ್ಲೇ ನೋಡ್ಲಿ, ಯಾವ ಜ್ಯೋತಿಷ್ಯದಲ್ಲಿ ಆಗ್ಲಿ, ಎಲ್ಲಾ ಕಡೆಯಲ್ಲೂ ಕುಂಭರಾಶಿ 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 ಅಂತೇಳಿ ಹೇಳ್ಬಿಟ್ಟು ಅದರ ಬಗ್ಗೆನೇ ಹೆಚ್ಚು ವ್ಯಾಪಕವಾದಂತಹ ಚರ್ಚೆ ಸದಾಕಾಲ ಆಗ್ತಾ ಇರುತ್ತೆ. ಯಾಕೆ ಹೀಗೆ? ಕುಂಭರಾಶಿಯ ಜನಗಳ ವಿಲಕ್ಷಣ ಲಕ್ಷಣಗಳೇನು ಅಥವಾ ಸುಲಕ್ಷಣ ಲಕ್ಷಣಗಳೇನು? ಕುಂಭರಾಶಿಯ ಯಾವ ಒಳಿತು ಯಾರಿಗೆ ಆಗೋದಿಲ್ಲ? ಈ ರೀತಿಯಲ್ಲಿ ವಿಚಿತ್ರವಾದಂತಹ ಒಂದು ಸನ್ನಿವೇಶದಲ್ಲಿ ಕುಂಭರಾಶಿಯ ಜನರು ಇರ್ತಾರೆ. ಯಾಕೆ? ಇವತ್ತು ನಾವು ಕುಂಭರಾಶಿಯವರ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಸ್ವಭಾವವನ್ನು ನೋಡೋದಾದ್ರೆ, ಇದು ಜಲತತ್ವದ ರಾಶಿ ಅಂತ ಎಲ್ಲರೂ ನಂಬಿದ್ರು ಕೂಡ ನಿಜವಾಗಿ ಇರ್ತಕ್ಕಂಥದ್ದು ಇದರಲ್ಲಿ ವಾಯುತತ್ವನೇ. ಇದರ ಅಧಿಪತಿ ಶನಿ ಆಗಿರ್ತಾನೆ. ಶನಿ ಕರ್ಮಕಾರಕ. ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಕರ್ಮಗಳನ್ನೇ ಕೊಡ್ತಾನೆ, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲವನ್ನೇ ಕೊಡ್ತಕ್ಕಂಥವನು. ನ್ಯಾಯಾಧೀಶನ ಹಾಗೆ ಕೆಲಸ ಮಾಡ್ತಕ್ಕಂಥವನು ಶನಿ ಮಹಾದೇವ. ನ್ಯಾಯದ ಕಡೆಗೆ ಇರ್ತಕ್ಕಂಥವನು ಶನಿ ಮಹಾದೇವ. ಆದ್ರಿಂದ ಈ ರಾಶಿಯಲ್ಲಿ ಹುಟ್ಟಿದವರು ಎಲ್ಲರಿಗೂ ಸಹ ಸಾಧಾರಣವಾಗಿ ನ್ಯಾಯಪರರೇ ಆಗಿರ್ತಾರೆ, ಸತ್ಯ ನಿಷ್ಠೆಯಿಂದ ಇರ್ತಾರೆ, ಕಾಯಕ ಪರರಾಗಿರ್ತಾರೆ, ಕರ್ಮಕಾರಕರಾಗಿರ್ತಾರೆ. ಯಾವ ಕಾಲಕ್ಕೂ ಅವರು ಸುಳ್ಳನ್ನು ಹೇಳೋದಾಗ್ಲಿ ಅಥವಾ ಇನ್ನೊಬ್ಬರನ್ನ ಮೆಚ್ಚಕ್ಕೆ ಅವರು ನಾಟಕ ಮಾಡೋದಾಗ್ಲಿ ಖಂಡಿತ ಮಾಡೋದಿಲ್ಲ. ನೇರವಾದ ನಡೆನುಡಿಗಳನ್ನ ಹೊಂದಿರ್ತಾರೆ, ಸತ್ಯವನ್ನೇ ಹೇಳ್ತಾರೆ. ಯಾರಿಗೂ ಅವರು ಅಂಜುವಂತಹ ಸ್ವಭಾವವನ್ನು ಹೊಂದಿರೋದಿಲ್ಲ. ಸ್ವತಂತ್ರವಾಗಿ ಇರಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಯಾರ ಅಧೀನದಲ್ಲಿ ಆಳ್ವಿಕೆಯಲ್ಲಿ ಇರೋದು ಅವರಿಗೆ ಅಷ್ಟು ಇಷ್ಟ ಆಗಲ್ಲ. ಆದರೆ ಅವರು ಬಯಸ್ತಕ್ಕಂತಹ ಈ ಒಳ್ಳೆಯ ಗುಣಗಳೆಲ್ಲವೂ ಸಹ ಬೇರೆಯವರಿಗೆ ಸದಾಕಾಲ ಕೆಟ್ಟದಾಗಿನೇ ಕಾಣ್ತಾ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಈ ತರದ ನೇರವಾಗಿರ್ತಕ್ಕಂಥ ನಿಷ್ಠುರವಾದಿ, ಲೋಕ ವಿರೋಧಿ ಅಂತಕ್ಕಂತಹ ಒಂದು ಮಾತಿದೆ ಅಲ್ವಾ? ಹಾಗೇನೆ ನಿಷ್ಠುರವಾದಿಗಳು ಎಲ್ಲರೂ ಸಾಧಾರಣವಾಗಿ ಲೋಕ ವಿರೋಧಿಗಳೇ ಆಗಿರ್ತಾರೆ. ಅಂದ್ರೆ ಜನರು ಅವರನ್ನ ವಿರೋಧಿಸ್ತಾರೆ. ಅವರ ಭಾವನೆಗಳನ್ನ ಹೆಚ್ಚು ಗೌರವಿಸ್ಲಿಕ್ಕೆ ಹೋಗೋದಿಲ್ಲ ಜನಗಳು. ಹೆಚ್ಚಾಗಿ ಇವರು ಏನ್ ಹೇಳ್ತಾರೋ ಅದು ನೇರವಾಗಿ ಬಾಣದ ಹಾಗೆ ಹೋಗಿ ಅವರಿಗೆ ತಲುಪೋದ್ರಿಂದ, ಅಂದ್ರೆ ಜನರು ಮಾಡ್ತಕ್ಕಂತಹ ತಪ್ಪುಗಳನ್ನ ನೇರವಾಗಿ ಇವರು ಎತ್ತಿ ತೋರಿಸ್ತಾರೆ. ಇದರಿಂದ ಒಬ್ಬ ಕಳ್ಳಿಗೆ ನೀನ್ ಕಳ್ಳ ಅಂದ್ರೆ ಅವ್ನು ಒಪ್ಕೊಳಕ್ ರೆಡಿ ಇರೋದಿಲ್ಲ ಅಲ್ವಾ? ಹಾಗೇನೆ ನೀನ್ ಕೆಟ್ಟ ಕೆಲಸ ಮಾಡಿದ್ಯಾ, ಸರಿಯಾಗು ಅಂತ ನೇರವಾಗಿ ಹೇಳಿದ್ರೆ ಅದನ್ನ ಒಪ್ಕೊಳಕ್ಕೆ ಯಾರು ತಯಾರಿರಲ್ಲ ಈಗಿನ ಕಾಲದಲ್ಲಿ. ಶನಿದೇವನ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತಹ ರಾಶಿ, ನೇರವಾದ ನಡೆನುಡಿಗಳಿಗೆ ಹೆಸರಾಗಿರ್ತಕ್ಕಂತಹ ರಾಶಿ. ನೇರವಾಗಿ ಮಾತಾಡ್ತಾರೆ. ಆ ನೇರವಾದ ನಡೆನುಡಿಗಳನ್ನ ಅರ್ಥೈಸಿಕೊಂಡು ಅವರು ಹೇಳಿದ ರೀತಿಯಲ್ಲಿ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಿಷ್ಠುರವಾಗಿ ಇರಬೇಕು ಅಥವಾ ನೇರವಾಗಿರ್ಬೇಕು, ಸತ್ಯವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಅನ್ನೋದನ್ನ ಜನ ತಿಳ್ಕೊಳ್ಳೋದೇ ಇಲ್ಲ. ನೇರವಾಗಿ ಹೇಳೋದ್ರಿಂದ ಸದಾಕಾಲ ಜನರು ಇವರನ್ನ ಟೀಕೆಗೆ ಗುರಿ ಮಾಡ್ತಾರೆ. ಯಾರ ಅಧೀನದಲ್ಲಿಯೂ ಇರ್ಲಿಕ್ಕೆ ಇವರು ಇಷ್ಟಪಡಲ್ಲ. ಸ್ವತಂತ್ರವಾಗಿ ಜೀವಿಸ್ಲಿಕ್ಕೆ, ಸ್ವತಂತ್ರವಾಗಿ ಭಾವಿಸ್ಲಿಕ್ಕೆ, ಸ್ವತಂತ್ರವಾಗಿ ಮಾತನಾಡ್ಲಿಕ್ಕೆ, ಸ್ವತಂತ್ರವಾಗಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಳಸ್ತಾರೆ. ಸದಾಕಾಲ ನಾವೀನ್ಯತೆಯ ಕಡೆಗೆ ಇವರ ಹೃದಯ ತುಡಿತಾನೆ ಇರುತ್ತೆ. ಏನನ್ನಾದ್ರೂ ಹೊಸದಾಗಿ ಮಾಡ್ಬೇಕು. ವರ್ಷ 60 ಆಗ್ಲಿ 70 ಆಗ್ಲಿ 80 ಆಗ್ಲಿ ಹೊಸದನ್ನ ಕಲಿಬೇಕು, ಹೊಸದನ್ನ ರೂಢಿಸ್ಕೊಳ್ಬೇಕು ಅನ್ನುವಂತಹ ತುಡಿತದಲ್ಲಿ ಅವರ ಜೀವಮಾನ ಪೂರ್ತಿ ಕಳೆದಿರ್ತಾರೆ. ಹೊಸ ಆವಿಷ್ಕಾರವನ್ನ ಮಾಡೋದ್ರಲ್ಲಿ ಈ ರಾಶಿಯವರು ತುಂಬಾ ಎತ್ತಿದ ಕೈ ಆಗಿರ್ತಾರೆ.
ಹೊಸದನ್ನ ಅನ್ವೇಷಿಸುವ ತವಕದಲ್ಲಿ ಅಥವಾ ಹುರುಪಿನಲ್ಲಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರನ್ನ ಸ್ವಲ್ಪ ಗೌಣವಾಗಿಸ್ತಾರೆ. ಅಂದ್ರೆ ಅವರ ಕಡೆಗೆ ಹೆಚ್ಚು ಗಮನವನ್ನೇ ಕೊಡೋದಿಲ್ಲ. ಇದೇ ಕುಂಭರಾಶಿಯವರಿಗೆ ಬರ್ತಕ್ಕಂತಹ ದೊಡ್ಡದಾದಂತಹ ಅಪವಾದ. ಯಾಕೆ ಅಂದ್ರೆ ಅವರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಅವರ ಕಾರ್ಯವನ್ನು ಅವರು ಮಾಡ್ತಾನೆ ಇದ್ದಾರೆ ಅಂತ ಆದರೂ ಸಹ ಅವರ ಕಾರ್ಯೋನ್ಮುಖತೆಯ ಒತ್ತಡದಿಂದಾಗಿ ಅವರು ಸುತ್ತಮುತ್ತಲಿನವ್ರನ್ನ ಅಷ್ಟು ಗಮನಿಸ್ಕೊಳ್ಳೋದಿಲ್ಲ. ಹಿರಿಯರಾಗ್ಲಿ, ಮನೆ ಕುಟುಂಬ ಈ ರೀತಿಯಲ್ಲಾಗ್ಲಿ ಅವರು ಅದರ ಕಡೆ ಹೆಚ್ಚು ಗಮನ ಕೊಡೋದಾಗ್ಲಿ, ಅವರನ್ನ ಓಲೈಸುವಿಕೆಯನ್ನ ಮಾಡೋದೇ ಇಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಅಸಡ್ಡೆ ಅಥವಾ ಸ್ವಲ್ಪ ಗೌಣವಾಗಿಸಿ ಅವರನ್ನ ಇಟ್ಕೊಂಡು ಅವ್ರ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ ಅಂತ ಹೇಳಿದಾಗ ಅವ್ರ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ. ಈಗ ಮತ್ತೆ ಅಂಜಿಕೆ ಇರೋದೇ ಇಲ್ಲ. ಅವರು ತಮ್ಮ ಅಭಿಪ್ರಾಯಗಳನ್ನ ನಿರ್ಭೀತಿಯಿಂದ ಹೇಳ್ತಕ್ಕಂತಹ ಸ್ವಭಾವವನ್ನ, ನೇರವಾಗಿ ಹೇಳ್ತಕ್ಕಂಥ ಸ್ವಭಾವವನ್ನ ಅವರು ಹೊಂದಿರ್ತಾರೆ. ಯಾರಿಗೂ ಅಂಜೋದೇ ಇಲ್ಲ. ಯಾಕಂದ್ರೆ ಅವರಲ್ಲಿ ತಪ್ಪೇ ಇರೋದಿಲ್ಲ. ನಿಜವಾಗಿಯೂ ಕುಂಭರಾಶಿಯವರು ಹೆಚ್ಚಿನ ತಪ್ಪುಗಳನ್ನ ಮಾಡೋದೇ ಇಲ್ಲ. ನೇರವಾಗಿ ಇರ್ತಾರೆ, ಸರಳವಾಗಿ ಇರ್ತಾರೆ, ಹಾಗೂ ಸತ್ಯ ಹಾಗೂ ಪ್ರಾಮಾಣಿಕತೆಯಿಂದ ಇರ್ತಾರೆ. ಅವರಿಗೆ ಇದೇ ಮುಳುವಾಗಿರೋದು. ಇದನ್ನ ಹೆಚ್ಚಿನ ಜನರು ಸಹಿಸೋದೇ ಇಲ್ಲ. ನೇರವಾಗಿರೋಗಿ ಮಾತಾಡೋರ್ನಾಗ್ಲಿ, ಸತ್ಯವನ್ನ ಹೇಳೋರ್ನಾಗ್ಲಿ ಜನ ಸಹಿಸೋದಿಲ್ಲ. ಹಾಗಾಗಿ ಜನರು ಅವರನ್ನ ದ್ವೇಷಿಸ್ತಾರೆ. ಕುಂಭರಾಶಿಯವ್ರನ್ನ ಜನರು ದ್ವೇಷಿಸ್ಲಿಕ್ಕೆ ಅಥವಾ ಸುತ್ತಮುತ್ತಲಿನವರು ದ್ವೇಷಿಸ್ಲಿಕ್ಕೆ ಕಾರಣನೇ ಇದು. ಮೂರನೇದಾಗಿ ಇವರು ಅತ್ಯಂತ ಮನುಷ್ಯತ್ವ ಗುಣವನ್ನ ಹೊಂದಿರ್ತಾರೆ, ಮಾನವೀಯ ಗುಣಗಳನ್ನ ಹೊಂದಿರ್ತಾರೆ. ಸದಾಕಾಲ ಮಾನವೀಯ ಮೌಲ್ಯಗಳಿಗೆ ಬೆಲೆಯನ್ನ ಕೊಡ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರು ಯಾವುದನ್ನೇ ಮಾತಾಡುವುದಾದ್ರೂ ಸಹ ನ್ಯಾಯವಾಗಿ ಮಾತಾಡ್ತಾರೆ. ನ್ಯಾಯದ ಕಡೆಗೆ ತೀರ್ಪು ಇವ್ರದ್ದು ಇರುತ್ತೆ. ಯಾರು ನ್ಯಾಯವಾಗಿರ್ತಾರೋ ಅವರನ್ನ ಇವರು ಬೆಂಬಲಿಸ್ತಾರೆ. ಸದಾಕಾಲ ನ್ಯಾಯ, ಆದರ್ಶ, ಸತ್ಯ, ಪ್ರಾಮಾಣಿಕತೆ ಇಂತಹವುಗಳ ಒಳ್ಳೆಯದರ ಮೇಲೆ ಇವರು ಸಾಗ್ತಾ ಇರೋದ್ರಿಂದ ಹೆಚ್ಚಿನ ಜನರಿಗೆ ಇವರು ರುಚಿಸೋದೇ ಇಲ್ಲ. ಈಗಿನ ಪ್ರಪಂಚದಲ್ಲಿ ಇವುಗಳನ್ನೆಲ್ಲ ಗೌರವಿಸ್ತಕ್ಕಂಥವ್ರು ಬಹಳ ಕಡಿಮೆ. ಇಲ್ಲವೇ ಇಲ್ಲ ಎಂದೇನು ಅಲ್ಲ, ಆದರೆ ಗೌರವಿಸೋರು ತುಂಬಾ ಕಡಿಮೆ. ಅನುಭಾವಿಗಳು. ಇನ್ನೊಂದು ವಿಷಯ ಹೇಳೋದು ಅಂತಾದ್ರೆ, ಈ ರಾಶಿಯವರು ಅನುಭಾವಿಗಳು. ಯಾವುದನ್ನು ಸಹ ನೇರವಾಗಿ ನಂಬೋದೇ ಇಲ್ಲ. ಅನುಭವಕ್ಕೆ ಬಂದ್ರೆ ಮಾತ್ರ ತಮ್ಮ ಅನುಭವಗಳ ಮೂಲಕ ಕಲಿತು, ಅನುಭವಗಳ ಮೂಲಕ ವಿಷಯಗಳನ್ನ ಹಂಚಿ, ಅನುಭವಗಳ ಮೂಲಕ ಅದನ್ನು ರುಚಿಸಿ, ಸ್ತುತಿಸಿ, ನಮಿಸಿ ಎಲ್ಲವನ್ನು ಮಾಡ್ತಕ್ಕಂತಹ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಕುಂಭರಾಶಿಯವರು. ಹಾಗಾಗಿ ಕುಂಭರಾಶಿಯವರಿಗೆ ಜನಾನುರಾಗ ಅನ್ನೋದು ತುಂಬಾನೇ ಕಡಿಮೆ. ದೈವಾನುರಾಗಿಗಳಾಗಿರ್ತಾರೆ ಅವರು. ಕುಂಭರಾಶಿಯವರು ದೈವಾನುರಾಗಿಗಳಾಗಿರ್ತಾರೆ. ದೈವದ ಬಲ ಅವರಿಗೆ ಇರುತ್ತೆ. ಸದಾಕಾಲ ಅವರಿಗೆ ಕಷ್ಟಗಳ ಮೇಲೆ ಕಷ್ಟ, ತೊಂದರೆಗಳ ಮೇಲೆ ತೊಂದರೆ ಕೊಡ್ತಾ ಇದ್ರೂ ಸಹ ಸದಾಕಾಲ ಅವರಿಗೆ ದೇವರ ಕೃಪೆ ಅನ್ನೋದು ಇದ್ದೇ ಇರುತ್ತೆ. ಅವರು ಮಾಡ್ತಕ್ಕಂತಹ ಕಾಯಕವು ಅಷ್ಟು ನಿಷ್ಠೆಯಿಂದ ಕೂಡಿರುತ್ತೆ, ಸತ್ಯ ಪ್ರಾಮಾಣಿಕತೆಯಿಂದ ಇರುತ್ತೆ. ಆದ್ರಿಂದ ಆ ಸದಾಕಾಲ ದೈವದ ಬೆಂಬಲ ಮಾತ್ರ ಕುಂಭರಾಶಿಯವರಿಗಿರುತ್ತೆ. ಬೆಂಬಲ ತುಂಬಾ ಕಡಿಮೆ ಇರುತ್ತೆ. ಕುಂಭರಾಶಿಯವರಿಗೆ ಜನ ಬೆಂಬಲ ತುಂಬಾ ಕಡಿಮೆ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಬಾಳ್ತಕ್ಕಂತಹ, ಬದುಕ್ತಕ್ಕಂತಹ ರೀತಿ ನೀತಿಗಳಿದೆಯಲ್ಲ, ಇನ್ನೊಬ್ಬರಿಗೆ ಹೊಟ್ಟೆಗಿಚ್ಚು ತರುವ ರೀತಿಯಲ್ಲಿ ಇರುತ್ತೆ. ಎಷ್ಟು ಕಷ್ಟ ಬಂದರೂ ಅವರು ಹೆದರೋದೇ ಇಲ್ಲ. ಅಂತಹ ಕಷ್ಟಗಳನ್ನ ಸಲೀಸಾಗಿ ದಾಟ್ಕೊಂಡು ಬರ್ತಾರೆ. ಎಂತಹ ಕಠಿಣ ಪರಿಸ್ಥಿತಿ ಬರಲಿ ಅಲ್ಲೂ ಬಗ್ಗೋದಿಲ್ಲ. ಅಲ್ಲೂ ಸಹ ತಮ್ಮತನವನ್ನ ಅವರು ತೋರಿಸ್ತಾರೆ. ಅಲ್ಲೂ ಸಹ ಒಂದು ಹೊಸದಾದಂತಹ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾರೆ. ಎಂತಹ ಸಮಸ್ಯೆ ಬಂದರೂ ಅದಕ್ಕೊಂದು ಹೊಸ ಪರಿಹಾರವನ್ನ ಕಂಡುಕೊಂಡು ಮುಂದುವರಿಯುವಂತಹ ತಾಕತ್ತು ಅಂತ ಹೇಳ್ತಾರಲ್ಲ, ಆ ತಾಕತ್ತು ಕುಂಭರಾಶಿಯವರಿಗಿದೆ. ಈ ತಾಕತ್ತೇ ಜನರನ್ನ ಇವ್ರನ್ನ ದ್ವೇಷಿಸುವ ಹಾಗೆ ಮಾಡೋದು. ನಮ್ಗಾಗ್ತಾ ಇಲ್ಲಲ್ಲ, ಅವ್ರು ಮಾಡ್ತಾ ಇದ್ದಾರಲ್ಲ, ಅವಳು ಮಾಡ್ತಾ ಇದ್ದಾಳಲ್ಲ, ಅವನು ಮಾಡ್ತಾ ಇದ್ದಾನಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚಿದೆಯಲ್ಲ, ಈ ಹೊಟ್ಟೆ ಕಿಚ್ಚಿಂದನೇ ಹೆಚ್ಚಿನ ಜನರು ಕುಂಭರಾಶಿಯ ವ್ಯಕ್ತಿಗಳನ್ನ ದ್ವೇಷಿಸ್ತಾರೆ. ಕುಂಭರಾಶಿಯವರು ಸ್ಫುಟವಾದ ಮಾತನ್ನ ಆಡೋದನ್ನ ಕಲ್ತ್ಕೊಂಡಿರ್ತಾರೆ. ಅವರ ಮಾತು ಸ್ಫುಟವಾಗಿರುತ್ತೆ, ಸ್ಫಟಿಕದಂತೆ ಸ್ಪಷ್ಟವಾಗಿರುತ್ತೆ, ನೇರವಾಗಿರುತ್ತೆ, ಮನಸ್ಸಿಗೆ ನಾಟುವ ಹಾಗೆ ಇರುತ್ತೆ. ತಾವು ಏನು ಹೇಳಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅವರಿಗೆ ತಲುಪಿಸುವಲ್ಲಿ ಕುಂಭರಾಶಿಯವರು ಯಶಸ್ವಿಯನ್ನ ಹೊಂದ್ತಾರೆ. ನಿಜವಾಗಿಯೂ ಸಹ ನ್ಯಾಯದ ಕಡೆ ಮಾತನಾಡುವವರಿಗೆ ಧೈರ್ಯ ತುಂಬನೇ ಬೇಕು. ನ್ಯಾಯವನ್ನ ಸಾಧಾರಣವಾಗಿ ಯಾರು ಒಪ್ಕೊಳ್ಳೋದಿಲ್ಲ. ಈಗಿನ ಕಾಲದಲ್ಲಿ ಇರಬೇಕು ಅನ್ನುವಂತಹ ಸ್ಲೋಗನ್ಗಳನ್ನ ಹೇಳ್ತಾರೆ, ಇನ್ನೊಬ್ರಿಗೆ ಮಾರ್ಗದರ್ಶನ ಹೇಳ್ತಾರೆ, ಬುದ್ಧಿವಾದವನ್ನ ಹೇಳ್ತಾರೆ. ಆದರೆ ತಾವು ನ್ಯಾಯವಾಗಿ ನಡ್ಕೊಳ್ಬೇಕು ಅಂತ ಬಂದಾಗ ಮಾತ್ರ ಜನರು ಅದಕ್ಕೆ ವಿರುದ್ಧವಾಗಿಯೇ ನಡ್ಕೊಳ್ಳೋದು. ಬೇರೆಯವರ ಬಗ್ಗೆ ಹೇಳುವಾಗ ನ್ಯಾಯಾಧೀಶರ ಹಾಗೆ ನಾವು ತೀರ್ಪನ್ನು ಕೊಡ್ತೇವೆ, ನಮ್ಮ ಬಗ್ಗೆ ನಾವು ಹೇಳ್ಕೊಡ್ಬೇಕಂದ್ರೆ ವಾದ ಮಾಡಲಿಕ್ಕೆ ಶುರು ಮಾಡ್ತೇವೆ. ಇದೇ ರೀತಿಯಲ್ಲಿ ಕುಂಭರಾಶಿಯವರು ನೇರವಾಗಿ ಮಾತನಾಡೋದ್ರಿಂದ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋದ್ರಿಂದ ಅವರ ವ್ಯಕ್ತಿತ್ವವನ್ನ ಬಹಳ ಬೇಗ
ಬೇರೆಯವರು ಗುರ್ತಿಸ್ಬಿಡ್ತಾರೆ. ಈ ರೀತಿಯಲ್ಲಿ ಗುರುತಿಸಿದಾಗ ಏನಾಗುತ್ತೆ, ಕೆಲವಷ್ಟು ಮುಕ್ಕಾಲಂಶ ಜನರಿಗೆ ಇವರ ವ್ಯಕ್ತಿತ್ವವೇ ಒಂದು ರೀತಿಯ ಹೊಟ್ಟೆಗಿಚ್ಚಿನ ರೀತಿಯಲ್ಲಿ ಕಂಡುಬಿಡುತ್ತೆ. ಇಷ್ಟೊಂದು ವ್ಯಕ್ತಿತ್ವ, ಇಷ್ಟೊಂದು ಶಾರ್ಪ್ ಆಗಿ, ಇಷ್ಟೊಂದು ಚುರುಕಾಗಿ ಅದು ಹೇಗೆ ಮಾತಾಡ್ತಾರೆ, ಇಷ್ಟೊಂದು ಚತುರತೆಯಿಂದ ಹೇಗೆ ಮಾಡ್ತಾರೆ. ಪ್ರಾರಂಭ ಮಾಡಿದಂತಹ ಮಾತು ಗಂಟೆಗಟ್ಟಲೆ ಆದರೂ ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಚಾಕಚಕ್ಯತೆ ಕುಂಭರಾಶಿಯವರಿಗಿರುತ್ತೆ. ಶಾರೀರಿಕವಾಗಿ ನೋಡೋದಾದ್ರೆ ಕುಂಭರಾಶಿಯ ಹೆಚ್ಚಿನ ಜನರು 80% ಜನರು ನೀಲಕಾಯವನ್ನು ಹೊಂದಿರ್ತಾರೆ. ನೇರವಾದಂತಹ, ಅತಿ ಸುಂದರವಾದಂತಹ, ತೆಳ್ಳನೆಯ, ಅತ್ಯಂತ ಆಕರ್ಷಕವಾಗಿರ್ತಕ್ಕಂತಹ ಮೈಕಟ್ಟನ್ನು ಹೊಂದಿರತಕ್ಕಂಥ ದೇಹವನ್ನು ಕುಂಭರಾಶಿಯವರು ಹೊಂದಿರ್ತಾರೆ. ಗೋಧಿ ಬಣ್ಣ ಹಾಗೂ ಬಿಳಿಯ ಬಣ್ಣದಲ್ಲಿ ಹೆಚ್ಚು ಜನರು ಕಾಣಿಸ್ಕೊಳ್ತಾರೆ. ಕಪ್ಪು ಬಣ್ಣದ ಕುಂಭರಾಶಿಯವರು ಇರೋದೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಇವರ ಮುಖಚಹರೆ ಹೇಗಿರುತ್ತೆ, ದುಂಡು ಮುಖ ಇರುತ್ತೆ, ಇಲ್ಲವೇ ಇವರದು ಅಂಡಾಕಾರದ ಮುಖವನ್ನು ಇವರು ಹೊಂದಿರ್ತಾರೆ. ತುಂಬು ಮುಖವನ್ನು ಹೊಂದಿರ್ತಾರೆ. ಅತ್ಯಂತ ಸೌಂದರ್ಯವಂತರಾಗಿರ್ತಾರೆ ಇವರು. ಕುಂಭರಾಶಿಯವರು ನಕ್ಕರೆ ಎಂತಹ ಪುರುಷರಾಗಲಿ ಎಂತಹ ಮಹಿಳೆಯರಾಗಲಿ ಅವರ ಆಕರ್ಷಣೆಗೆ ಒಳಗಾಗಿ ಆಗ್ತಾರೆ. ಈ ರೀತಿಯಲ್ಲಿ ಅತ್ಯಂತ ಸುಂದರವಾದಂತಹ ನಗುವನ್ನು ಕುಂಭರಾಶಿಯವರು ಹೊಂದಿರ್ತಾರೆ. ಹಾಗೆ ವ್ಯಕ್ತಿತ್ವವೂ ಸಹ ಅತ್ಯಂತ ನೀಳವಾಗಿ, ನಿಚ್ಚಳವಾಗಿ ಇರೋದ್ರಿಂದ ಬಹಳ ಬೇಗ ಜನರ ಮಧ್ಯದಲ್ಲಿ ಅವರನ್ನು ಗುರುತಿಸ್ಕೊಳ್ತಾರೆ. ಜನರು ಅವರ ಕಡೆಗೆ ಆಕರ್ಷಿತರಾಗ್ತಾರೆ. ಹಾಗೇನೆ ಅವರ ಸೌಂದರ್ಯ ಅಥವಾ ಅವರ ನೇರ ನಡೆನುಡಿಗಳು ಹಾಗೂ ನ್ಯಾಯಪರತೆ, ಸೃಜನಶೀಲತೆ ಇವುಗಳನ್ನೆಲ್ಲ ನೋಡಿಬಿಟ್ಟು ಬಹಳಷ್ಟು ಈರ್ಷ್ಯೆ ಪಟ್ಕೊಂಡು ಜನರು ಅವರಿಂದ ದೂರ ಹೋಗ್ತಾರೆ ಅಷ್ಟೇ. ಆದರೆ ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳಿಗೋಸ್ಕರವಾಗಿ ಜನರು ದೂರ ಹೋಗೋದಿಲ್ಲ. ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು, ಸದ್ಗುಣಗಳು, ನಡವಳಿಕೆಗಳು, ನ್ಯಾಯಪರತೆ, ಸೃಜನಶೀಲತೆ, ಕಲಾ ಕೌಶಲ್ಯಗಳು, ಮಾತನಾಡುವಿಕೆ, ಸೌಂದರ್ಯ, ಅವರ ನಗು ಇವೆಲ್ಲವನ್ನ ನೋಡಿ ಈರ್ಷ್ಯೆಯಿಂದ ದೂರ ಹೋಗ್ತಾರೆ ಹೊರತು ಕುಂಭರಾಶಿಯವರಿಗೆ ಜನರ ವಿರೋಧ ಆಗಿರೋದು ಅವರ ಒಳ್ಳೆಯ ಗುಣಗಳಿಗೆ, ಕುಂಭರಾಶಿಯವರ ನೇರ ನಡೆನುಡಿಗಳಿಗೆ ಅವರು ಜನರಿಂದ ದೂರ ಇರುವುದು. ಇದು ಒಂದು ವೈಚಿತ್ರ್ಯ. ಒಳ್ಳೆಯದನ್ನು ಎಲ್ಲರೂ ಪ್ರೀತಿಸ್ಬೇಕಲ್ವಾ, ಆದರೆ ಕುಂಭರಾಶಿಯವರಿಗೆ ಮಾತ್ರ ಈ ಭಾಗ್ಯ ಇಲ್ಲ. ಎಲ್ಲಾದ ತರಹದ ಒಳ್ಳೆಯದನ್ನು ಇಟ್ಕೊಂಡ್ರು ಸಹ ಅವರು ಜನರಿಂದ ಸದಾಕಾಲ, ಯಾಕೆ ಅಂದರೆ ಈರ್ಷ್ಯೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಬಂದಿರೋದು. ಹೀಗೆ ಸದ್ಗುಣಗಳ ಭಂಡಾರ ಆಗಿರ್ತಕ್ಕಂಥ ಕುಂಭರಾಶಿಯವರನ್ನ ಜನರು ದೂಷಿಸ್ತಾರೆ, ದ್ವೇಷಿಸ್ತಾರೆ, ಹೊಟ್ಟೆಗಿಚ್ಚು ಪಡ್ತಾರೆ ಅಂದ್ಕೊಂಡು ತಲೆಬಿಸಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಚ್ಚಾರಿತ್ರ್ಯ ಇದೆ, ಸದ್ಗುಣ ಇದೆ ಅಂದಾಗ ಯಾರಿಗೂ ಹೆದರಬೇಕಾದಂಥ ಅವಶ್ಯಕತೆ ಇರೋದೇ ಇಲ್ಲ. ಕುಂಭರಾಶಿಯವರು ಸದಾಕಾಲ ಧೈರ್ಯವಂತರಾಗಿರಿ, ಜಯಶಾಲಿಗಳಾಗಿರಲಿ ಅಂತ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ.